ಇನ್ನು ಶಾಸಕ ಯತ್ನಾಳ್ ನೋಟಿಸ್ಗೆ ಉತ್ತರಿಸಿದಂಥ ವಿಚಾರ ಹೈಕಮಾಂಡ್ ನತ್ತಲೇ ಬೊಟ್ಟು ಮಾಡ್ತಿರುವಂಥ ನಾಯಕರು. ನಮ್ದೇನಿಲ್ಲ ಅಂತ ಬಿಜೆಪಿ ನಾಯಕರು ಹೇಳ್ತಿದ್ದಾರೆ. ನಮ್ದೇನಿಲ್ಲ, ಏನಿದ್ರು ಕೂಡ ಹೈಕಮಾಂಡ್ ಹೇಳುತ್ತೆ, ಫೈನಲ್ ಮಾಡುತ್ತೆ. ಸೊ ಯಾವ ನಾಯಕರು ಕೂಡ ಏನಾಗುತ್ತೆ, ಶಿಸ್ತು ಕ್ರಮ ಆಗುತ್ತಾ ಅನ್ನೋದ್ರ ಬಗ್ಗೆ ಪಿಟಿಕ್ ಅಂತಿಲ್ಲ. ಯಾಕಂದ್ರೆ ಎಲ್ಲರೂ ಕೂಡ ನಮ್ದೇನು ಇಲ್ಲ, ಎಲ್ಲ ಬಿಜೆಪಿ ಹೈಕಮಾಂಡ್ ಅಂತ ಮೇಲ್ ತೋರಿಸ್ತಾ ಇದ್ದಾರೆ. ವರಿಷ್ಠರು ಆದಷ್ಟು ಬೇಗ ನಿರ್ಧಾರ ಕೈಗೊಳ್ತಾರೆ ಅಂತ ಶೆಟ್ಟರ್ ಹೇಳಿದ್ರೆ, ಸಿಟಿ ರವಿ ಕೂಡ ಆದಷ್ಟು ಬೇಗ ಗೊತ್ತಾಗುತ್ತೆ, ಎಲ್ಲವೂ ಕಾಲವೇ ನಿರ್ಣಯ ಮಾಡುತ್ತೆ ಅಂದ್ರು. ಆಯ್ತು, ಈಗ ಅದ್ರ ಬಗ್ಗೆ ಉತ್ತರನೂ ಕೊಟ್ಟಿದ್ದಾರೆ. ಹೈಕಮಾಂಡ್ ಅದ್ರ ಬಗ್ಗೆ ಏನು ನಿರ್ಧಾರ ಮಾಡ್ತಾರೆ, ಆದಷ್ಟು ಆಗ್ತದೆ. ಈಗ ಅದರ ಬಗ್ಗೆ ಯೋಗ್ಯವಾದ ಸಮಯದಲ್ಲಿ ಯೋಗ್ಯವಾದಂಥ ನಿರ್ಧಾರವನ್ನು ಹೈಕಮಾಂಡ್ ತೆಗೆದುಕೊಳ್ತಾರೆ. ವರಿಷ್ಠರು ಇದ್ದಾರೆ, ವರಿಷ್ಠರು ಅದ್ರ ಬಗ್ಗೆ ನಿರ್ಧಾರ ತಗೋತಾರೆ, ಆದಷ್ಟು ಬೇಗ ನಿರ್ಧಾರ ಮಾಡ್ತಾರೆ. ಆಂತರಿಕ ವಿಷಯಗಳ ಬಗ್ಗೆ ಮಾಧ್ಯಮದ ಮುಂದೆ ಹೇಳಿಕೆ ಕೊಡಲ್ಲ ಅಂತ ಭಾಳ ಸರಿನೇ ಹೇಳಿದ್ದೀನಿ. ಎಲ್ಲದಕ್ಕೂ ಕಾಲ ನಿರ್ಣಯಿಸುತ್ತೆ ಅಂತಲೂ ಹಿಂದೆ ನೀವು ಕೇಳಿದಾಗಲೇ ಹೇಳ್ಬಿಟ್ಟಿದ್ದೀನಿ. ಕಾಲಕ್ಕೆ ಭಾಳ ದೊಡ್ಡ ತಾಕತ್ತಿದೆ. ಕಾಲ ಕೆಳಗಡೆ ಇದ್ದವ್ರನ್ನ ಮೇಲೆ ಕೂರಿಸುತ್ತೆ, ಮೇಲಿದ್ದವ್ರನ್ನ ಕೆಳಗಿಳಿಸುತ್ತೆ. ಇದು ಕಾಲದ ನಿರ್ಣಯ. ಕಾಲ ಕಾಯಿರಿ. ನನಗೆ ಯಾವುದೇ ಇದರ ಬಗ್ಗೆ ಗೊತ್ತಿಲ್ಲ. ಕೇವಲ ನನಗೊಂದು ಜವಾಬ್ದಾರಿ ಇದೆ ಕೇಂದ್ರದ ಮಂತ್ರಿಯಾಗಿ, ಅದನ್ನು ನಿರ್ವಹಣೆ ಮಾಡಬೇಕು. ಕರ್ನಾಟಕ ರಾಜ್ಯ ಸರ್ಕಾರದ ವೈಫಲ್ಯಗಳನ್ನು ಎತ್ತಿ ತೋರಿಸುವಂಥ ಕೆಲಸವನ್ನು ನಾವು ಮಾಡಬೇಕು. ಅದು ಬಿಟ್ಟರೆ ಪಕ್ಷದೊಳಗಿನ ಯಾವುದೇ ವಿಚಾರವನ್ನು ನಮಗೆ ಒಂದು ಹೈಕಮಾಂಡ್ ಇದೆ, ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಿದ್ದಾರೆ, ಅದು ಸೇರಿ ಅವರು ಬಗೆಹರಿಸುವಂಥ ಕೆಲಸವನ್ನು ಅವ್ರು ಮಾಡ್ತಾರೆ. ನಮಗೇನಿದೆ ಇದರಲ್ಲಿ ಪಾತ್ರ?